ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದಿರುವ ಅತ್ಯಾಚಾರ, ಕೊಲೆ, ಹೀನ ಕೃತ್ಯವನ್ನ ಖಂಡಿಸಿ ಕೆಆರ್ಪುರ ಸುತ್ತಮುತ್ತಲಿರುವ ಖಾಸಗಿ ಆಸ್ಪತ್ರೆಗಳು, ಮಹಿಳಾ ಸಂಘಟನೆಗಳು, ಆಟೋ ಚಾಲಕರು ಕ್ಯಾಂಡಲ್ ಪ್ರೊಟೆಸ್ಟ್ ನಡೆಸಿದರು. ಕೆಆರ್ಪುರದಲ್ಲಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ನಿಂದ ಪ್ರಾರಂಭವಾದ ಪ್ರೊಟೆಸ್ಟ್ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬಿಬಿಎಂಪಿ ಕಚೇರಿಯವರೆಗೆ ಆಸ್ಪತ್ರೆಗಳ ಮಾಲೀಕರು ಹಾಗೂ 500ಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿ ಮೇಣದ ಬತ್ತಿ ಹಿಡಿದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಲ್ಲಲೇಬೇಕು. ಅತ್ಯಾಚಾರಿಗಳನ್ನು ಕೂಡಲೇ ಬಂಧಿಸಿ, ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಹಾಕಲೇಬೇಕು. ಪ್ರೊಟೆಸ್ಟ್ನಲ್ಲಿ ಪಾಟೀಲ್ ಹಾಸ್ಪಿಟಲ್, ಬಾಲಾಜಿ ಹಾಸ್ಪಿಟಲ್, ಸತ್ಯಸಾಯಿ ಹಾಸ್ಪಿಟಲ್, ಕೋಶಿಯಸ್ ಹಾಸ್ಪಿಟಲ್, ಶ್ರೀರಾಮ್ ಹಾಸ್ಪಿಟಲ್, ಮಹಿಳಾ ಮತ್ತು ಕನ್ನಡಪರ ಸಂಘಟನೆಗಳು ಭಾಗವಹಿಸಿದ್ದವು. ರಾಘವೇಂದ್ರ ಎ ಸುಂಟ್ರಳ್ಳಿ, ಸಿಇಒ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್. ಈ ದಿನ ಏನು ಕೆಆರ್ಪುರ ಸುತ್ತಮುತ್ತಲಿನ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲು, ಗೌರ್ಮೆಂಟ್ ಆಸ್ಪತ್ರೆ ಮತ್ತು ನಮ್ಮ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಆಸ್ಪತ್ರೆ ವತಿಯಿಂದ ನಾವು ಇವತ್ತು ಏನು ಕೋಲ್ಕತ್ತಾದಲ್ಲಿ ವೈದ್ಯ ಮಹಿಳೆ ಮೇಲೆ ಹೀನ ಕೃತ್ಯ ಮಾಡಿ ಏನು ಮರ್ಡರ್ ಮಾಡಲಾಗಿದೆ, ಈ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಇವತ್ತು ಕೆಆರ್ಪುರ ಸುತ್ತಮುತ್ತಲಿನ ಎಲ್ಲ ಪಾಟೀಲ್ ಹಾಸ್ಪಿಟ್ಲ್ ಇರ್ಬೋದು, ಬಾಲಾಜಿ ನರ್ಸಿಂಗ್ ಹೋಮ್ ಇರ್ಬೋದು, ಸತ್ಯಸಾಯಿ ಹಾಸ್ಪಿಟ್ಲ್ ಇರ್ಬೋದು, ಶ್ರೀರಾಮ್ ಹಾಸ್ಪಿಟ್ಲ್ ಇರ್ಬೋದು, ಶ್ರೀ ಲಕ್ಷ್ಮಿ ಹಾಸ್ಪಿಟ್ಲ್ಗಳಿರ್ಬೋದು, ಅದೇ ರೀತಿ ಎಲ್ಲ ಆಸ್ಪತ್ರೆಯ ಏನು ವೈದ್ಯರು, ಮುಖ್ಯಸ್ಥರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಸೇರಿ ಸುಮಾರು 500ಕ್ಕೂ ಹೆಚ್ಚು ಜನ ಸೇರಿ ಇವತ್ತು ಕೆಆರ್ಪುರ ನಮ್ಮ ಸರ್ಕಲಲ್ಲಿ ಇವತ್ತು ಕ್ಯಾಂಡಲನ್ನು ಹಚ್ಚುವುದರ ಮುಖಾಂತರ ನಮ್ಮ ಮೌನ ಪ್ರತಿಭಟನೆಯನ್ನು ಹಲವಾರು ಪೋಸ್ಟರ್ ಮುಖಾಂತರವಾಗಿ ನಾವು ಇವತ್ತು ಬಿತ್ತರಿಸೋದನ್ನು ನೀವು ನೋಡಿದಿರಿ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ, ಇವತ್ತು ಮೆಡಿಕಲ್ ಸ್ಟಾಫ್ ಮೇಲೆ ನಿರಂತರವಾಗಿ ತೊಂದರೆಗಳು ಮಾಡ್ಕೊಂಡು ಬಂದಿದ್ದಾರೆ ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಲ್ಲಿ ಅವರು ನಮ್ಮನ್ನು ನಡೆಸ್ಕೊಳ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡಬೇಕಾಗಿದೆ. ಹಾಗಾಗಿ ಏನು ಕೋಲ್ಕತ್ತಾದಲ್ಲಿ ಆಗಿದೆ, ಒಬ್ಬ ಬಡ ಟೈಲರ್ ವೃತ್ತಿಯನ್ನು ಮಾಡಿ ಅವರು ಸಾವಿರಾರು ಜನರಿಗೆ ಬಟ್ಟೆಯನ್ನು ಹೊಲಿದು ಎಷ್ಟೋ ಜನರಿಗೆ ಬಟ್ಟೆಯನ್ನು ಕೊಟ್ಟಂಥ ಒಬ್ಬ ಟೈಲರ್ ಮಗಳು, ಬಡ ಒಂದು ಕುಟುಂಬದ ಮಗಳು ಕೋಲ್ಕತ್ತಾದಲ್ಲಿ ಸತ್ತಾಗ, ಈ ರೀತಿ ಹೀನ ಕೃತ್ಯ ಆಗಿ ಸತ್ತಾಗ ಆ ಮಗಳನ್ನ ನೋಡಲಿಕ್ಕೆ ಆಸ್ಪತ್ರೆಗೆ ಹೋದರೆ ಸುಮಾರು 3 ಗಂಟೆ ಕಾಲ ಮಗಳನ್ನು ತೋರಿಸೋದಿಲ್ಲ. ಆ 3 ಗಂಟೆ ಆದ ನಂತರದಲ್ಲಿ ಆ ಮಗಳನ್ನ ಹೋಗಿ ನೋಡಿದಾಗ ಮಗಳ ದೇಹದ ಮೇಲೆ ಯಾವುದೇ ಬಟ್ಟೆ ಇಲ್ಲ ಅಂತ ಹೇಳಿದಾಗ ಎಷ್ಟು ತುಚ್ಛವಾಗಿ ಅವಳನ್ನ ನಡೆಸ್ಕೊಂಡಿರ್ಬೋದು ಅನ್ನೋದು ನಾವೆಲ್ಲರೂ ಗಮನಿಸಬೇಕಾಗಿದೆ. ಇದೊಂದು ಕೋಲ್ಕತ್ತಾದಲ್ಲಾಗಿರ್ತಕ್ಕಂಥ ಒಂದು ಘಟನೆ ಅಲ್ಲ, ಇನ್ನು ಯಾವುದೇ ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ಈ ರೀತಿಯ ಘಟನೆ ಆಗಬಾರ್ದು ಮತ್ತು ಇದಕ್ಕೆ ಕಠಿಣ ಕ್ರಮ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟು ಆರ್ಡ್ರ್ ಮಾಡಬೇಕಾಗಿದೆ. ಮತ್ತು ಈ ಬಡ ಕುಟುಂಬದ ಒಂದು ವೈದ್ಯೆ ಇವತ್ತೇನು ಹೀನ ಕೃತ್ಯಕ್ಕೆ ಸಾವಾಗಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಟ್ಟು, ಇದು ದೇಶಾದ್ಯಂತ ಒಂದು ಈ ರೀತಿಯ ಮಾಡುವ ಕರ್ಮಕಾಂಡಗಳು ಮಾಡುವಂಥವರಿಗೆ ಇದೊಂದು ಲೆಸನ್ ಆಗಬೇಕು ಅಂತ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ವತಿಯಿಂದ ಮತ್ತು ಬಂದಂಥ ಎಲ್ಲ ಪ್ರೈವೇಟ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ಮುಖ್ಯಸ್ಥರ ಪರವಾಗಿ ನಾನು ಒತ್ತಾಯಿಸ್ತೇನೆ ನಿಮ್ಮ ಮುಖಾಂತರ ಅಂತ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೇನೆ.